व्याजां निश्चलां तद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं ग्रन्थमुदीरये विजानतां भवित्तस्य मध्वस्य जगति गुरोः पूर्वाचार्यमशिष्ठानां इयं प्रणतिमालिका ಎಷ್ಟೊತ್ತನಕ ನಿನ್ನ ಕೈ ಮಾತ್ರ ಹೋಗಿಬಿಡೋದು. ಇಲ್ಲ ನಾನು 8 ಗಂಟೆಗೆಲ್ಲ ರೆಡಿ ಮಾಡಿ ಗಲಾಟೆ ಮಾಡ್ಬೇಡ್ರಿ. ಮಧ್ವಾಚಾರ್ಯರು ಸುಮಾರು 52 ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ. ಎಷ್ಟು ಗ್ರಂಥ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕಾಗೋಲ್ಲ ಅಂತಾರೆ ಮಧ್ವಾಚಾರ್ಯರು. ಇದು ನಾರಾಯಣ ಪಂಡಿತರು. ತ್ವಯಿ ರತ್ನಾಕರೇ ರತ್ನ ಶ್ರೇಣಿರುವ ಗಣಯಂತಿಕೆ. ಸಮುದ್ರದಲ್ಲಿ ಮುತ್ತು ರತ್ನಗಳು ಇಷ್ಟಿರತ್ತೆ ಅಂತ ಹೇಗೆ ಎಣಿಸ್ಲಿಕ್ಕಾಗೋದಿಲ್ವೋ ಹಾಗೆ ನೀವು ಕೊಟ್ಟ ಗ್ರಂಥಗಳನ್ನು ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಆಚಾರ್ಯರು ಯಾವತ್ತೂ ಏನೂ ಬರೆದಿಡಲಿಲ್ಲ, ಯಾವ ಗ್ರಂಥವನ್ನು ಅವರು ನೋಡಲಿಲ್ಲ. ಕಾರಣ ಏನು ಅಂದರೆ ಅವರು ಸರ್ವಜ್ಞರು, ಎಲ್ಲವೂ ಅವರಿಗೆ ಹೊಳೆಯುತ್ತೆ. ಆದ್ದರಿಂದ ಯಾವ ಗ್ರಂಥವನ್ನು ಅವರು ನೋಡಲಿಲ್ಲ, ಬರೀಲಿಲ್ಲ. ಅವರು ಬರೆದದ್ದು ಅಂತ ಹೇಳಿದ್ರೆ ಒಂದೇ, ಯಾವುದು? ವೇದವ್ಯಾಸರನ್ನು ನೋಡಲಿಕ್ಕೆ ಅಂತ ಹೋಗುವಾಗ ಅವರೊಂದು ಮಾತು ಬರೀತಾರೆ, ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಈ ಕ್ಷೇತ್ರಕ್ಕೆ ಸಮವಾದ ಕ್ಷೇತ್ರ ಇಲ್ಲ, ನಾರಾಯಣನಿಗೆ ಸಮವಾದ ದೈವವಿಲ್ಲ, ಗಂಗೆಗೆ ಸಮವಾದ ತೀರ್ಥ ಇಲ್ಲ, ನಮ್ಮ ಮಾತಿಗೆ ಸಮವಾದ ಹಿತ ಇಲ್ಲ ಅಂತ. ಆದ್ದರಿಂದ ಅದು ಒಂದು ಅವರು ಮರಳಲ್ಲಿ ಬರೆದು ಹೊರಟಿದ್ದು, ಇನ್ಯಾವುದನ್ನು ಬರೀಲಿಲ್ಲ. ಯಾಕಂದರೆ ಅವಾಗ ಮೌನ ವ್ರತ ಮಾಡ್ತಾ ಇದ್ದರು. 48 ದಿವಸದ ಕಾಷ್ಠಮೌನ ವ್ರತವನ್ನು ಮಾಡ್ತಾ ಇದ್ದರು. ಆದ್ದರಿಂದ ಅವರು ಅದನ್ನೇನನ್ನು ಹೇಳಲಿಲ್ಲ. ಅದನ್ನು ಬರೆದಿಟ್ಟವರು ಅವರ ಶಿಷ್ಯರೆಲ್ಲ ಬರೆದಿಟ್ಟಿದ್ದು ಪ್ರಮುಖವಾಗಿ ಹೃಷಿಕೇಶ ತೀರ್ಥರು ಮೊದಲು ಬರೆದದ್ದು. ನಮಗೆ ಇವಾಗ ಸಿಕ್ಕಿರೋದು ಮಧ್ವವಿಜಯದಲ್ಲಿ ಹೇಳಿದ್ದು ಸತ್ಯತೀರ್ಥರು ಭಾಷ್ಯ ಬರೆದರು ಅಂತ. ಎಲ್ಲ ಗ್ರಂಥಗಳನ್ನು ಲಿಪಿ ಮಾಡಿಟ್ಟಿದ್ದು ಹೃಷಿಕೇಶ ತೀರ್ಥ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ 5 ದಿವಸವೋ 6 ದಿವಸವೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದಿರುತ್ತೆ ಅಂದರೆ ಯಾವುದಾದ್ರು ಒಂದು ವಿಚಾರ ತಗೊಂಡ್ರೆ ಕಂಟಿನ್ಯೂಟಿ ಇರೋಲ್ಲ. ಆವಾಗ ಏನು ಮಾಡೋದು? ಆಚಾರ್ಯರ ಗ್ರಂಥಗಳನ್ನು ಪರಿಚಯಿಸ್ತಾ ಹೋಗೋದು. ಈ ಗ್ರಂಥ ಹೀಗಿದೆ, ಈ ಗ್ರಂಥ ಹೀಗಿದೆ ಅಂತ. ಹಾಗೆ ಗ್ರಂಥವನ್ನು ಪರಿಚಯಿಸುವ ಸಂದರ್ಭ. ಇದಕ್ಕೆ ಸರ್ವಮೂಲ ಅಂತ ಕರೀತಾರೆ. ಸರ್ವಮೂಲ ಅಂತ ಹೇಳಿದ್ರೆ ಎಲ್ಲ ಮೂಲ ಗ್ರಂಥಗಳನ್ನು ಒಳಗೊಂಡದ್ದು ಅಂತ. ಮೂಲ ಗ್ರಂಥ 7. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳು. ಈ 4 ವೇದಗಳಾದ ಮೇಲೆ ಹಯಗ್ರೀವ ರೂಪಿ ಪರಮಾತ್ಮ ಬರೆದ ಮೂಲ ರಾಮಾಯಣ 100 ಕೋಟಿ ಶ್ಲೋಕ ಇದೆ. ಆದರೆ ಅದಿವತ್ತು ಉಪಲಬ್ಧಿ ಇಲ್ಲ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ 100 ಕೋಟಿ
ಶ್ಲೋಕಗಳಿರುವ ರಾಮನ ಕಥೆ. ಇದಾದ ಮೇಲೆ ಪಂಚರಾತ್ರ ಹಯಗ್ರೀವ ರೂಪಿ ಪರಮಾತ್ಮ ಹೇಳಿದ್ದು ಮೂಲ ರಾಮಾಯಣ ಆದರೆ ಬದರಿನಾರಾಯಣ ಏನಿದ್ದಾನೆ ಅವನು ಕೊಟ್ಟದ್ದು ಪಂಚರಾತ್ರ. ಅದು ಇವತ್ತು ಪೂರ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ನಮಗೆ ಸಿಗತ್ತೆ. ಇದಾದ ಮೇಲೆ ಮಹಾಭಾರತ ವೇದವ್ಯಾಸರು ಬರೆದದ್ದು, 1,00,000 ಶ್ಲೋಕಾತ್ಮಕವಾದದ್ದು. ಹೀಗೆ ಇಷ್ಟು ಗ್ರಂಥಗಳು ಇವೆ. ಇವನ್ನ 7 ತಾಯಂದಿರು ಅಂತ ಕರೀತಾರೆ. 7 ಜನ ತಾಯಂದಿರು, ಜ್ಞಾನವೆಂಬ ಹಾಲನ್ನು ಕೊಡುವವರು. ತಂದೆಯನ್ನ ತಾಯಿ ಪರಿಚಯ ಮಾಡಿಕೊಡ್ತಾಳೆ, ಇದು ಅಪ್ಪ ಅಂತ ಹುಟ್ಟಿದ ಮಗುವಿಗೆ. ಹಾಗೆ ದೇವರನ್ನ ಪರಿಚಯ ಮಾಡಿಕೊಡುವ ತಾಯಿ ಯಾರು? ವೇದ. ವೇದ ಅನ್ನುವ ತಾಯಿ. ಆದ್ದರಿಂದ ವೇದ ಅಪೌರುಷೇಯ, ಅಂದರೆ ಅದನ್ನು ಯಾರೂ ಮಾಡಲಿಲ್ಲ, ಅದು ಇದೆ ಅಷ್ಟೆ. ಆಕಾಶವನ್ನು ಯಾರಾದರೂ ಸೃಷ್ಟಿ ಮಾಡಿದಾರ? ಸ್ಪೇಸ್ ಇಸ್ ನಾಟ್ ಕ್ರಿಯೇಟೆಡ್, ಅಬ್ಸಲ್ಯೂಟ್ ಸ್ಪೇಸ್ ಆಲ್ಸೋ. ಆ ರೀತಿ ವೇದ ಈಸ್ ಆಲ್ಸೋ ನಾಟ್ ಆಥರೈಸ್ಡ್. ವೇದವನ್ನು ಯಾರೂ ಬರೆದಿಲ್ಲ, ಅದಿದೆ. ಇಟ್ ಈಸ್ ಲೈಕ್ ದಟ್. ಅದು ಇದೆ, ಆದ್ದರಿಂದ ಅದನ್ನು ಅಪೌರುಷೇಯ, ಅದನ್ನು ಯಾರೂ ರಚನೆ ಮಾಡಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಆ ವೇದ ಅಪೌರುಷೇಯ, ಉಳಿದ ಎಲ್ಲ ಪೌರುಷೇಯ. ಮಹಾಭಾರತ, ರಾಮಾಯಣ, ಪಂಚರಾತ್ರ ಇವುಗಳೆಲ್ಲ ಪೌರುಷೇಯ, ಅಂದರೆ ಯಾರೋ ಒಬ್ಬ ರಚನೆ ಮಾಡಿದ್ದು, ಯಾರು? ದೇವರೇ. ಇವಿಷ್ಟನ್ನು ಯಾರು ಅನುಸರಿಸ್ತಾರೆ ಅದನ್ನು ನಾವು ಒಪ್ಪಬೇಕು. ಯಾವುದು ಇದಕ್ಕೆ ಅನುಸಾರಿಯಾಗಿರೋದಿಲ್ಲ ಅದನ್ನು ಒಪ್ಪುವ ಅಗತ್ಯ ಇಲ್ಲ. ಇದು ಸ್ಥಿತಿ. ಈ 7 ಜನ ತಾಯಂದಿರನ್ನ ಪೂರ್ತಿಯಾಗಿ ತಿಳಿದವರು ಭೀಮ ಅಂತ ಕರೀತಾರೆ. ಭೀಮ ಅಂತ ಹೇಳಿದ್ರೆ ಭೃತಾಹ ಮಾಹ ಏನ, ಯಾರು ಭೃತಾಹ ವಿದ್ಯೆಗಳನ್ನು ಧರಿಸಿರ್ತಾನೋ ಅವನು ಭೀಮಸೇನ. ಅವನು ತಿಂಬಂಡಿ ಅಲ್ಲ. ಭೀಮಸೇನ ಅಂದರೆ ಬೇರೆಯವರಿಗೆ ಬಹಳ ತಪ್ಪು ಕಲ್ಪನೆ ಇದೆ. ಮಹಾಭಾರತದಲ್ಲಿಯೇ ಅವನ ಮಾತುಗಳನ್ನು ಕೇಳಿದ್ರೆ ಅದು ಗೊತ್ತಾಗುತ್ತೆ ಏನು ಹಾಗಂದ್ರೆ ಅಂತ. ಆದ್ದರಿಂದ ಆ ಭೀಮ ಅಂದರೆ ಚೆನ್ನಾಗಿ ತಿಳಿದವನು ಅಂತ. ಸೇನ ಅಂದರೆ ಯಾವಾಗಲೂ ದೇವರ ಜೊತೆಗೆ ಇರುವವ. ಇನ ಅಂದರೆ ಸ್ವಾಮಿ. ಸೇನ ಅಂತ ಹೇಳಿದ್ರೆ ಯಾವಾಗಲೂ ಸ್ವಾಮಿಯಾದ ನಾರಾಯಣನ ಜೊತೆ ಇರುವವ. ಭೀಮ ಮತ್ತು ಸೇನ, ಭೀಮಸೇನ. ಅದಾದ ಮೇಲೆ ಅವರ ಅವತಾರ ಮಧ್ವ ಅಂತ. ಮಧು ಅಂದರೆ ಆನಂದ, ವ ಅಂದರೆ ಶಾಸ್ತ್ರ. ಆನಂದವನ್ನು ಈವ ಶಾಸ್ತ್ರವನ್ನು ರಚನೆ ಮಾಡಿದವರನ್ನು ಮಧ್ವ ಅಂತ ಕರೀತಾರೆ. ಅದು ವೇದ ಪುರುಷ ಕೊಟ್ಟ ಹೆಸರು. ಕಾವ್ಯನಾಮ ಅಂತ ಕರೀತಾರಲ್ಲ ಹಾಗೆ. ಇಲ್ಲಿ ಮೊದಲು ಅವರ ಹೆಸರು ಪೂರ್ಣಪ್ರಜ್ಞಾ ಅಂತ ಇತ್ತು. ಆಶ್ರಮ ತೆಗೆದುಕೊಳ್ಳುವಾಗ ಅವರ ಹೆಸರು ಪೂರ್ಣಪ್ರಜ್ಞಾ ಅಂತ. ಅವಾಗೆಲ್ಲ ಆಶ್ರಮ ಕೊಟ್ಟು ಕೂಡಲೇ ತೀರ್ಥ ಅಂತ ಪದವಿ ಪ್ರದಾನ ಮಾಡ್ತಾ ಇರಲಿಲ್ಲ. ವೇದಾಂತ ಸಾಮ್ರಾಜ್ಯದಲ್ಲಿ ಬರುವ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶಕ್ತಿ ಇದ್ದರೆ ಅವರನ್ನು ತೀರ್ಥ ಅಂತ ಕರೀತಾ ಇದ್ರು. ಆದ್ದರಿಂದ ಅವರಿಗೆ ಇನ್ನೊಂದು ನಾಮಕರಣ ಆಯಿತು, ಆನಂದ ತೀರ್ಥ ಅಂತ. ಆನಂದ ತೀರ್ಥ ಅಂದರೂ ಅದೇ ಅರ್ಥ. ತೀರ್ಥ ಅಂದರೆ ಶಾಸ್ತ್ರ ಅಂತ. ಆನಂದವನ್ನು ನೀಡುವ ತೀರ್ಥ ಶಾಸ್ತ್ರ ಯಾರಿಂದ ರಚನೆಯಾಯಿತೋ ಅವರು ಆನಂದ ತೀರ್ಥ. ಅವರು ರಚನೆ ಮಾಡಿದ ಗ್ರಂಥಗಳನ್ನು ಒಮ್ಮೆ ನೋಡಿಕೊಂಡು ಹೋಗೋಣ. ನಾವು ಮೊದಲು ನೋಡಿದೆವು ವೇದ. ಆ ವೇದ 4 ತರಹ ಇದೆ: ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಅದರಲ್ಲಿ ಸಂಹಿತೆ ಏನಿದೆ ಅದು ದೇವತಾ ಸ್ವರೂಪವನ್ನು ಹೇಳುತ್ತೆ. ಜಗತ್ತಿನ ಸೃಷ್ಟಿಯ ಬಗೆಗೆ
ಒಗಟುಗಳನ್ನು ಹೇಳುತ್ತೆ. ಅದನ್ನ ಸಂಹಿತ ಅಂತ ಕರೀತಾರೆ. ಅದಾದ ಮೇಲೆ ಅದನ್ನ ಸಂಸಾರಿಯಾದವನು ಯಾವ ರೀತಿ ಬಳಸಬೇಕು ಅದು ಇರುವಂಥದ್ದು ಬ್ರಾಹ್ಮಣ ಅಂತ ಕರೀತಾರೆ. ಬ್ರಾಹ್ಮಣ ಅಂದರೆ ವೇದವನ್ನು ವ್ಯಾಖ್ಯಾನ ಮಾಡುವ ಗ್ರಂಥ. ಇದಾದ ಮೇಲೆ ಆರಣ್ಯಕ ಅಂತ. ಆರಣ್ಯಕ ಹೇಳಿದರೆ ವಾನಪ್ರಸ್ಥರು ಇದನ್ನು ಯಾವ ರೀತಿ ಬಳಸ್ತಾರೆ ಅಂತ. ಇದಾದ ಮೇಲೆ ಉಪನಿಷತ್ತು, ಅದರ ರಹಸ್ಯ. ಹೀಗಾಗಿ 4 ವೇದ ಸಂಹಿತೆಯ 4 ಮುಖಗಳು: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಈ 4 ಇದೆ. ಈ 4ಕ್ಕೂ ಮಧ್ವಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಈ ಸಂಹಿತೆಗೆ ಬರೆದ ಭಾಷ್ಯವನ್ನು ಋಗ್ಭಾಷ್ಯ ಅಂತ ಕರೀತಾರೆ. ಅದರಲ್ಲಿ ದೇವರನ್ನು ಯಾವ ರೀತಿ ಕಾಣಬೇಕು, ಮನಸ್ಸು ಏನಿದೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡುವ ಬಗೆ ಹೇಗೆ, ಮನಸ್ಸನ್ನು ಅದರ ಸ್ವರೂಪವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅದನ್ನು ಋಗ್ಭಾಷ್ಯದಲ್ಲಿ ಮಧ್ವರು ಹೇಳಿದ್ದಾರೆ. ಇದಾದ ಮೇಲೆ ಸಂಹಿತೆಗೆ ಸಂಬಂಧಪಟ್ಟ ಇನ್ನೊಂದು ಗ್ರಂಥ ಖಂಡಾರ್ಥ ನಿರ್ಣಯ ಅಂತ ಕರೀತಾರೆ. ಈಗ ಖಂಡಾರ್ಥ ನಿರ್ಣಯ ಅಂದರೆ ಗೊತ್ತಾಗೋದಿಲ್ಲ. ಈಗ ಅದನ್ನು ಕರ್ಮ ನಿರ್ಣಯ ಅಂತೆಲ್ಲ ಕರೀತಾ ಇದ್ದಾರೆ. ಕರ್ಮ ನಿರ್ಣಯ ಅದು ಹೆಸರಲ್ಲ, ಆಚಾರ್ಯರು ಇಟ್ಟ ಹೆಸರು ಖಂಡಾರ್ಥ ನಿರ್ಣಯ ಅಂತ. ಐತರೇಯ ಬ್ರಾಹ್ಮಣದ ಒಂದು ಖಂಡಕ್ಕೆ ಮಧ್ವರು ಬರೆದ ಭಾಷ್ಯ, ಅದು ಖಂಡಾರ್ಥ ನಿರ್ಣಯ. ಹೀಗೆ ವೇದ, ಬ್ರಾಹ್ಮಣ, ಸಂಹಿತೆ, ಬ್ರಾಹ್ಮಣ ಇವುಗಳಿಗೆ ಸಂಬಂಧಪಟ್ಟು 2 ಗ್ರಂಥವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇದರಲ್ಲಿ ಬಹಳ ರಹಸ್ಯಗಳುಂಟು. ಅದನ್ನು ಒಬ್ಬ ಅಧ್ಯಯನ ಮಾಡಬೇಕು. ಋಗ್ಭಾಷ್ಯವನ್ನು, ಖಂಡಾರ್ಥ ನಿರ್ಣಯವನ್ನು ಕೇಳಬೇಕು. ಇವ್ರು ಕೇಳಬಾರದು, ಇವ್ರು ಕೇಳಬೇಕು ಅದೆಲ್ಲ ಇಟ್ಕೊಳ್ಬೇಡಿ. ಕೇಳಿ, ಅದನ್ನು ಕೇಳಿ, ಎಲ್ಲರಿಗೂ ಕೇಳಿಸಿ, ಮಕ್ಕಳಿಗೆ ಎಲ್ಲರಿಗೂ ಕೇಳಿಸಿ. ಅದು ಅರ್ಥ ಆಗದೇ ಇರಬಹುದು ಆರಂಭದಲ್ಲಿ ಯಾವುದು ಅರ್ಥ ಆಗುತ್ತೆ? ಮ್ಯಾಥಮೆಟಿಕ್ಸ್ ಅರ್ಥ ಆಗೋದಿಲ್ಲ, ಫಿಸಿಕ್ಸ್ ಅರ್ಥ ಆಗೋಲ್ಲ. ಅದು ಯೂಸ್ ಟು ಇಟ್ಟಾದರೆ ಆಮೇಲೆ ಅದು ಅರ್ಥ ಆಗುತ್ತೆ ಅಲ್ವಾ? ಯಾವುದು ಮೊದಲೇ ಹೇಗೆ ಅರ್ಥ ಆಗುತ್ತೆ? ಮಧ್ವರು ಬರೆದದ್ದು ಯಾಕೆ? ಜನರು ಅರ್ಥ ಮಾಡಿಕೊಳ್ಳಲಿ ಅಂತ. ಅರ್ಥ ಮಾಡಿಕೊಳ್ಬಾರದು ಅಂತ ಯಾರಾದರೂ ಬರೀತಾರ? ಅರ್ಥ ಮಾಡಿಕೊಳ್ಳಲಿ ಅಂತಲೇ ಒಬ್ಬ ಗ್ರಂಥಕಾರ ಬರೆಯೋದು. ಒಬ್ಬ ರೈಟರ್ ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೇ ಇರಲಿ, ಇವ್ರಿಗೆ ಅರ್ಥ ಆಗದೇ ಇರಲಿ ಅಂತ ಯಾರಾದರೂ ಬರೀತಾರೆ? ಆಚಾರ್ಯರು ಪ್ರೀತಿಯಿಂದಲೇ ಕೊಟ್ಟದ್ದಲ್ವ, ಇದು ಎಲ್ಲರಿಗೂ ಅರ್ಥ ಆಗಲಿ ಅಂತ. ಸ್ವಲ್ಪ ಕಷ್ಟ ಆಗಬಹುದು ನಮಗೆ. ತಾಯಿ ಅನ್ನವನ್ನು ಕೊಡುವ ಹಾಗೆ ಊಟ ಮಾಡಬಾರದು ಅಂತ ಯಾರಾದರೂ ತಾಯಿ ಅನ್ನ ಹಾಕ್ತಾಳೆ. ಈಗ ಇಷ್ಟ ಆಗದೇ ಇರಬಹುದು ಮಕ್ಕಳಿಗೆ ಆರಂಭದಲ್ಲಿ, ಆಮೇಲೆ ಕ್ರಮೇಣ ಇಷ್ಟ ಆಗ್ತಾ ಹೋಗುತ್ತೆ. ಕ್ರಮೇಣ ಅದರಿಂದ ಬಲ ಬರ್ತಾ ಹೋಗುತ್ತೆ. ತಿಂದೇ ದೂರ ಉಳಿದ್ರೆ ನಷ್ಟ ಯಾರಿಗೆ? ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅರ್ಥ ಆಗೋದಿಲ್ಲ ಅಂತ ದೂರ ಉಳಿದು ಕಡೆಗೆ ಅದು ಬೇಡ ಅಂತ ಅನ್ನಿಸುವಷ್ಟು ಸಮಸ್ಯೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಋಗ್ಭಾಷ್ಯ ಮತ್ತು ಖಂಡಾರ್ಥ ನಿರ್ಣಯ 2 ವೇದಕ್ಕೆ ಸಂಬಂಧಪಟ್ಟ ಗ್ರಂಥ. ಇದಾದ ಮೇಲೆ ನಾವು ನೋಡೋದು ಉಪನಿಷತ್ ಭಾಷ್ಯಗಳು. ಆ ಉಪನಿಷತ್ ಭಾಷ್ಯಗಳಲ್ಲಿ ಮೊದಲನೆಯದ್ದು ಮಹಾ ಐತರೇಯ ಉಪನಿಷತ್ತು ಅಂತ. ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು, ಮಹೈತರೇಯ ಉಪನಿಷತ್ತು. ಅದರಲ್ಲಿ ಜಗತ್ತಿನ ಸೃಷ್ಟಿ, ಈ ದೇಹ ಯಾಕೆ ಹೀಗಿದೆ,
ನಮಗೆ ಮೂಗು ಮಧ್ಯದಲ್ಲಿಯೇ ಇದೆ, ಕಣ್ಣು ಮೇಲುಗಡೆ ಇದೆ, ಬಾಯಿ ಕೆಳಗಡೆ, ಕಿವಿ ಆಚೀಚೆ ಇದೆ. ಇದು ಉಲ್ಟಾ ಇಲ್ಲ. ತುಟಿಯಲ್ಲಿ ಮೂಗಿಲ್ಲ, ಬಾಯಿ ಕಣ್ಣಿನ ನಡುವೆ ಇಲ್ಲ. ಯಾಕೆ ಹೀಗೆ? ಯಾಕೆ ಹೀಗೆ ಅಂದರೆ ಬ್ರಹ್ಮಾಂಡದ ಫಾರ್ಮೇಷನ್ ಹಾಗೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಇರೋದು ಹಾಗೆ. ಮೇಲ್ಗಡೆ 2 ಬೆಳಕು ಇದೆ, ಸೂರ್ಯ ಹಾಗೂ ಚಂದ್ರ. ಕೆಳಗಡೆಯ ಬೆಳಕಿದೆ, ಅಗ್ನಿ. ನಡುವೆ ಓಡಾಡೋದು ಗಾಳಿ. ಆ ರೀತಿ 2 ಕಣ್ಣು ಮೇಲ್ಗಡೆ ಉಂಟು, ಅಗ್ನಿ ಅಭಿಮಾನಿಯಾದ ವಾಕ್ ಅದು ಕೆಳಗಡೆ, ವಾಗೀಂದ್ರಿಯ ಕೆಳಗಡೆ ಇದೆ. ನಡುವೆ ಓಡಾಡೋದು ಗಾಳಿ, ಗಾಳಿಯ ಇಂದ್ರಿಯ ಮೂಗು. ದಿಕ್ಕುಗಳಲ್ಲಿ ಶಬ್ದ ಉಂಟು, ಹೀಗಾಗಿ ಎಲ್ಲ ದಿಕ್ಕನ್ನು ಕವರ್ ಮಾಡುವ ಹಾಗೆ ಕಿವಿಗಳಿದೆ. ಈ ರೀತಿ ನಾವು ಯಾವ ರೀತಿ ನಮ್ಮನ್ನು ತಿಳ್ಕೊಳ್ಬೇಕು, ಶಾಸ್ತ್ರವನ್ನು ಯಾಕೆ ಓದಬೇಕು ಅಂತಂದರೆ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ. ಯಾಕೆಂದರೆ ನಮ್ಮ ಬಗ್ಗೆ ಯಾವುದು ಹೇಳುತ್ತೆ, ಯಾವುದು ಹೇಳಲ್ಲ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಮ್ಯಾನ್ಯುವಲ್ ಯಾವುದು? ಯಾವುದೂ ಇಲ್ಲ. ಎಲ್ಲ ಹೊರಗಡೆಯ ಸಂಗತಿಯ ಬಗ್ಗೆ ಹೇಳ್ತಾ ಇರುತ್ತೆ. ಅದಿದೆ, ಇದಿದೆ, ಹಾಗಿದೆ, ಹೀಗಿದೆ ಅಂತ. ನಮ್ಮ ಒಳಗಡೆಯ ಬಗ್ಗೆ ಹೇಳೋದು ಯಾವುದು? ಅದು ಉಪನಿಷತ್ತು. ಅದರಲ್ಲಿ ಮಹಿತರೆಯ ಉಪನಿಷತ್ತು ಆಚಾರ್ಯರಿಗೆ ಬಹಳ ಪ್ರಿಯವಾದ ಉಪನಿಷತ್ತು. ಯಾರಾದರೂ ನೀವೇ ಉಪನ್ಯಾಸ ಮಾಡಿ ಅಂತ ಹೇಳಿದರೆ ಆಗ ಆಯಿತು ಋಗ್ವೇದ ಹೇಳ್ತೇನೆ, ಮಹಿತರೆಯ ಹೇಳ್ತೇನೆ ಅಂತ ಹೇಳ್ತಿದ್ರಂತೆ ಆಚಾರ್ಯರು. ಅದರಿಂದಾಗಿ ಅಷ್ಟು ಪ್ರಿಯವಾದ ಉಪನಿಷತ್ತು. ಆಚಾರ್ಯರು ತೋಟಂತಿಲ್ಲಾಯರ ಹತ್ತಿರ ಯಜುರ್ವೇದವನ್ನು ಅಭ್ಯಾಸ ಮಾಡಿದ್ರು. ಮಧ್ವಾಚಾರ್ಯರ ಸ್ವಶಾಖೆ ಯಾವುದು ಅಂದರೆ ತೈತ್ತಿರೀಯ ಸಂಹಿತೆ. ತೈತ್ತಿರೀಯ ಬ್ರಾಹ್ಮಣರವರು, ತೈತ್ತಿರೀಯ ಶಾಖೆಯ ಬ್ರಾಹ್ಮಣರು. ಅವರು ಏನು ಮಾಡಿದರು? ಗುರುಗಳಿಗೆ ಗುರುದಕ್ಷಿಣೆ ಅಂತ ಕೊಡಬೇಕಲ್ಲ, ಏನು ಕೊಡೋದು? ಐತರೇಯ ಉಪನಿಷತ್ತನ್ನು ಕೊಡೋದು. ಐತರೇಯ ಉಪನಿಷತ್ತನ್ನು ಅರ್ಥ ಸಮೇತವಾಗಿ ನಿರೂಪಣೆ ಮಾಡೋದು ಗುರುವಿಗೆ ನಿಜವಾದ ದಕ್ಷಿಣೆ. ಮಹಿತರೇಯ ಉಪನಿಷತ್ತಿನ ಉಪನ್ಯಾಸ ಅಂದರೆ ಆಚಾರ್ಯರಿಗೆ ಅಷ್ಟು ಪ್ರಿಯ. ಅವರು ಗ್ರಹಣ ಕಾಲದಲ್ಲಿ ಅಲ್ಲಿಗೆ ಹೋದಾಗ ಸಮುದ್ರ, ಕಣ್ವತೀರ್ಥ ಅಂತ ಒಂದು ಜಾಗ ಇದೆ. ಆ ಕಣ್ವತೀರ್ಥದ ಹತ್ತಿರ ಹೋದಾಗ ಸಮುದ್ರ ಭೋರ್ಗೆರಿತಾ ಇತ್ತು. ಸೂರ್ಯ ಗ್ರಹಣ. ಆ ದಿವಸ ಆಚಾರ್ಯರು ಐತರೇಯವನ್ನೇ ಹೇಳಿತು. ಹಾಗೆ ಎಲ್ಲ ದೇವತೆಗಳು ಬಂದು ಆಚಾರ್ಯರಿಗೆ ಪುಷ್ಪವೃಷ್ಟಿಯನ್ನು ಮಾಡಿದ್ರು. ಅದು ಮಧ್ವವಿಜಯ ಮುಗಿಯುತ್ತೆ. ಮಧ್ವಾಚಾರ್ಯರು ಅದೃಶ್ಯರಾಗಿದ್ದಲ್ಲ. ಮಧ್ವಾಚಾರ್ಯರು ಆಯಿತು ಬರ್ತೇನೆ ಅಂತ ಹೇಳಿ ಹೊರಟದ್ದು. ಅವರ ಮೇಲೆ ಪುಷ್ಪವೃಷ್ಟಿ ಆದಾಗ ಎಲ್ಲರೂ ಕೂಡ ಪುಷ್ಪವನ್ನು ಸರಿಸಿದಾಗ ಅಲ್ಲಿ ಆಚಾರ್ಯರಿದ್ರಂತೆ. ಅದರಿಂದ ಅಲ್ಲಿ ಆಚಾರ್ಯರು ಇವರೆಲ್ಲ ಹೇಳುವ ಹಾಗೆ ಕಣ್ಮರೆಯಾಗಲಿಲ್ಲ. ಮಧ್ವಾಚಾರ್ಯರ ಜೀವನ ಚರಿತ್ರೆ ಮಧ್ವವಿಜಯ. ಆ ಮಧ್ವವಿಜಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾರಾಯಣ ಪಂಡಿತಾಚಾರ್ಯರೇ ಕೊಟ್ಟ ಒಂದು ಕೃತಿ ಭಾವಪ್ರಕಾಶಿಕ. ಆಮೇಲೆ ಅವರು ಕೊಟ್ಟ ಕೃತಿ ಪ್ರಮೇಯ ನವಮಾಲಿಕ. ಈ 3 ಕೃತಿಗಳು ಇವೆ. ಆದ್ದರಿಂದ ಮಧ್ವರ ಜೀವನ ಚರಿತ್ರೆಯನ್ನು ನಿರೂಪಣೆ ಮಾಡುವ ಕೃತಿ. ಅಲ್ಲಿ ಏನು ಹೇಳಿದ್ದಾರೆ? ಭಾವಪ್ರಕಾಶಿಕಾದಲ್ಲಿ ಮಧ್ವಾಚಾರ್ಯರ ಮೇಲೆ ಪುಷ್ಪವೃಷ್ಟಿಯಾಯಿತು. ಎಲ್ಲರೂ ಹೀಗೆ ಸರಿಸಿದ್ರು. ಎಲ್ಲರೂ ಸರಿಸಿದಾಗ ಆಚಾರ್ಯರು ನಗ್ತಾ ಇದ್ರು ಅಂತ ಹೇಳಿ ಅವರ ಜೀವನ ಚರಿತ್ರೆಯಲ್ಲಿ ಇರೋದು, ಮಧ್ವವಿಜಯದಲ್ಲಿ ಇರೋದು. ಅದರಿಂದಾಗಿ ಹೂ ಬಿತ್ತು,
ಸರಸಿ ನೋಡಿದಾಗ ಆಚಾರ್ಯರು ಇರಲಿಲ್ಲ ಅಂತ ಆಗಲಿಲ್ಲ. ಆವಾಗಲೂ ಕೂಡ ದೇವತೆಗಳು ಬಂದು ಪುಷ್ಪವೃಷ್ಟಿ ಮಾಡುವಾಗಲೂ ಕೂಡ ಮಧ್ವರು ಹೇಳ್ತಾ ಇದ್ದದ್ದು ಐತರೇಯ ಉಪನಿಷತ್ತನ್ನು. ಹೀಗಾಗಿ ಮೈತರೇಯ ಉಪನಿಷತ್ತು ಏನಿದೆ ಅದು ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಉಪನಿಷತ್ತು. ಆ ಉಪನಿಷತ್ತನ್ನು ನಾವು ಆಚಾರ್ಯರ ಹತ್ತಿರ ಕೇಳ್ಕೊಳ್ಬೇಕು. ನಾವು ನಿಮ್ಮ ಗ್ರಂಥವನ್ನು ಓದಬೇಕು ಅಂತ ಇದೆ, ನೀವು ಅನುಗ್ರಹಿಸಬೇಕು. ನೇರವಾಗಿ ಆಚಾರ್ಯರ ಹತ್ತಿರ ಅವರು ವ್ಯವಸ್ಥೆ ಮಾಡ್ತಾರೆ. ಹೇಗೋ ಒಂದು ವ್ಯವಸ್ಥೆ ಆಗತ್ತೆ. ಅದರಿಂದಾಗಿ ಅವರಿಗೆ ಶರಣಾಗಬೇಕು. ಅವರಿಗೆ ಶರಣಾಗುವಾಗ ಈ ಗ್ರಂಥವನ್ನು ಓದಬೇಕು ಅಂತನ್ನುವ ಬಯಕೆ ಇರಬೇಕು. ಅದರಿಂದಾಗಿ ಇಲ್ಲಿ ಇರೋದು ಮೈತರೇಯ ಉಪನಿಷತ್ತು. ಅಲ್ಲಿ ಗರ್ಭೋಪನಿಷತ್ತು ಅಂತ ಒಂದು ಬರುತ್ತೆ. ಒಬ್ಬ ಗರ್ಭಿಣಿ ಹೆಣ್ಣುಮಗಳನ್ನು ಯಾಕೆ ನಾವು ಗೌರವಿಸಬೇಕು, ಯಾವ ಅನುಸಂಧಾನ ಇಟ್ಕೊಳ್ಬೇಕು ಅಂತ ವೇದ ಹೇಳುತ್ತೆ. ಅದು ಋಗ್ವೇದದಲ್ಲಿ 4ನೆಯ ಮಂಡಲ ವಾಮದೇವ ಮಂಡಲ. ಆ ವಾಮದೇವ ಮಂಡಲದಲ್ಲಿ ಆ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನು ಆಚಾರ್ಯರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಐತರೇಯ ಭಾಷ್ಯದಲ್ಲಿ. ಅದರ ಒಂದು ಸಂಗತಿಯನ್ನು ನಿಮಗೆ ಹೇಳ್ತೇನೆ. ಪ್ರತಿಯೊಂದು ಮಗು ಹುಟ್ಟುವಾಗ ಆ ಮಗುವಿನ ಒಳಗಡೆ ಇಂದ್ರಿಯಾಭಿಮಾನಿ ದೇವತೆಗಳಿರ್ತಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ದೇವರು ಇರ್ತಾನೆ. ಹೀಗಾಗಿ ಮಗು ಒಂದು ಹುಟ್ಟೋದು ಅಂತಂದರೆ ದೇವರು ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡೋದು ಅಂತ. ಆ ದೇಹದಲ್ಲಿ ಆ ದೇಹದ ಇಂದ್ರಿಯಗಳನ್ನು, ಆ ದೇಹದ ಸಮಸ್ತ ಕ್ರಿಯೆಗಳನ್ನು ನಿಯಂತ್ರಣ ಮಾಡುವ ದೇವರು ಅವನಿದ್ದಾನೆ ಅಂತ. ಅದರಿಂದಾಗಿ ಹೆಣ್ಣಿಗೆ ಮಾತ್ರ ಇರುವ ಅವಕಾಶ ದೌಹೃದ ಅಂತ. 2 ಹೃದಯ ಒಂದು ದೇಹದಲ್ಲಿ ಇರುತ್ತೆ. ನೋಡಿ, ಗಂಡು ಮಕ್ಕಳಿಗೆ ಅದು ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಬೇಕಾದರೆ ಹೇಳಬಹುದು, ನಾವಿಬ್ಬರು ಗೆಳೆಯರು, ಅತ್ಯಂತ ಆತ್ಮೀಯ ಗೆಳೆಯರು ಅಂತ ಏನು ಹೇಳಿಕೊಂಡ್ರು, ನನ್ನ ಮಗ ಅಂದರೆ ನನ್ನ ಪ್ರಾಣ ಅಂತ ಗಂಡು ಹೇಳಬಹುದು, ಇರಲೂಬಹುದು. ಆದರೆ ತಾಯಿಗಿರುವ ಅವಕಾಶ ಯಾರಿಗೂ ಇರಲ್ಲ. 2 ಹೃದಯ ಒಂದು ಶರೀರದಲ್ಲಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಆ ದೇಹದ ಒಳಗಡೆ ಇರುವ ದೇವತೆಗಳು, ಆ ದೇವತೆಗಳನ್ನು ನಿಯಂತ್ರಣ ಮಾಡುವ ದೇವರು. ಒಂದು ಅದ್ಭುತವಾದ ಸಮಗ್ರ ಸನ್ನಿವೇಶ. ಅಂತಹ ದೇವರು ಮೂಡುತ್ತಾ ಇದ್ದಾನೆ. ಆದ್ದರಿಂದಾಗಿ ಗರ್ಭಿಣಿಯ ಬಯಕೆಗಳನ್ನು ತೀರಿಸಬೇಕು, ಗರ್ಭಿಣಿಯನ್ನು ಪೂಜಿಸಬೇಕು. ಪೂಜಿಸೋದು ಅಂದರೆ ಆಧರಿಸೋದು ಅಂತ. ಪೂಜಿಸೋದು ಅಂದರೆ ತುಳಸಿ ಹಾಕಿ ಮಂಗಳಾರತಿ ಮಾಡಿ ಅಂತಲ್ಲ, ಅತ್ಯಂತ ಗೌರವದಿಂದ ಕಾಣಬೇಕು. ಈ ತರಹ ಇದು ಗರ್ಭೋಪನಿಷತ್ತು. ಇದರ ಒಂದು ಅಂಶವನ್ನು ನಾನು ನಿಮಗೆ ಹೇಳಿದ್ದೆ. ಹಾಗೆ ಪ್ರತಿಯೊಂದು ಅಂಶವನ್ನು ನಾವು ಮೈತರೇಯದಲ್ಲಿ ನೋಡ್ತಾ ಹೋದರೆ ಒಂದು ಅದ್ಭುತ. ಅದರಿಂದಾಗಿ ಅಲ್ಲಿ ಒಂದು ಪ್ರಾರ್ಥನೆ ಉಂಟು, ಶಾಂತಿ ಮಂತ್ರ ಅಂತ ಇರುತ್ತೆ. ಆ ಶಾಂತಿ ಮಂತ್ರದಲ್ಲಿ ಒಂದು ಮಾತಿದೆ, ವಾಂಗ್ ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮಯೇಧಿ ವೇದಸ್ಯ ಆಣೀಸ್ಥಶ್ರುತಂ ಮೇ ಮಾ ಪ್ರಹಾಸೀಹಿ ಅನೇನಾಧೀತೇನಾಹೋರಾತ್ರಾನ್ ಸಂದಧಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಆವೀನ್ಮಾಂ ಅವತು ವಕ್ತಾರಂ ಅವತು ವಕ್ತಾರಂ ಅಂತ ಹೇಳಿ ಆ ಶಾಂತಿ ಮಂತ್ರ. ಈ ಉಪನಿಷತ್ತನ್ನು ಓದುವವರು, ಋಗ್ವೇದವನ್ನು ಓದುವವರು ಈ ಮಂತ್ರವನ್ನು ಹೇಳಬೇಕು ಅಂತ. ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ,
ಮೇ ನನ್ನ ವಾಗಭಿಮಾನಿನಿಯಾದ ಉಮೆಯು ಮನಸ್ಸಿ ಪ್ರತಿಷ್ಠಿತ ಪಾರ್ವತಿಯು ಸದಾಶಿವನನ್ನು ನೆಲೆಗೊಳ್ಳಲಿ. ಏಕೆಂದರೆ ಮನಃಪೂರ್ವಕವಾಗಿ ಮಾತನಾಡಬೇಕು. ನಾವು ಏನು ಹೇಳ್ತಾ ಇದ್ದೇವೆ ಅಂತ ಅದರ ಅರ್ಥ ತಿಳಿದು ಹೇಳಬೇಕು. ನಮಗೆ ಇವತ್ತು ಭಾಷೆ ಅನ್ನೋದು ಬೇಕಾಬಿಟ್ಟಿ ಹೇಗೋ ಬಳಸ್ತಾ ಇದ್ದೇವೆ. ಶುದ್ಧವಾಗಿ ಮಾತನಾಡಬೇಕು. ಈಗ ನಮ್ಮ ಎಕ್ಸ್ಪ್ರೆಷನ್ ಅಲ್ವಾ ಅದು. ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಮನೋಮೇ ವಾಚಿ ಪ್ರತಿಷ್ಠಿತಂ. ಹಾಗೆ ಪೂರ್ಣವಾದ ಮನಸ್ಸಿಟ್ಟು ಒಂದು ಮಾತನ್ನು ಆಡುವಂತಾಗಲಿ. ಏನು ಆಡ್ತಾ ಇದ್ದೇವೆ, ಇದರ ಅರ್ಥ ಏನು ಹೋಗುತ್ತೆ, ಇದೆಲ್ಲ ಅರಿವಿದ್ರೆ ಆಯಿತು. ಮನೋಮೇ ವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮಯೇಧಿ. ಇವೆರಡೂ ಕೂಡ ನನಗೆ ಸ್ಫುಟವಾಗಿ ತೋರಲಿ, ಮಾತು ಮತ್ತು ಮನಸ್ಸು. ವೇದಸ್ಯ ಆಣೀಸ್ಥಃ ಶ್ರುತಂ ಮೇ ಮಾ ಪ್ರಹಾಸೀಹಿ. ಆಣೀಸ್ಥ ಪ್ರಾಣ ಅಂತ. ಆಣಿ ಅಂದರೆ ಪ್ರಾಣ. ಚಲಂ ಆಣಮುಚ್ಯತೆ. ಯಾವುದು ಚಲಿಸುವ ಪದಾರ್ಥಗಳಿದೆ ಅದೆಲ್ಲವನ್ನು ನಿಯಂತ್ರಿಸುವವ, ಚಲಿಸದ ಪದಾರ್ಥವನ್ನು ನಿಯಂತ್ರಿಸುವವ ಆಣಿ ಅಂದರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನ ಒಳಗಡೆ ಇರುವವ, ಆ ಮುಖ್ಯ ಪ್ರಾಣನ ಒಳಗಡೆ ಇರುವ ನಾರಾಯಣ ನಾನು ಕೇಳಿದ್ದನ್ನು ನೆನಪಿರುವಂತೆ ಮಾಡಲಿ. ಶ್ರುತಂ ಮೇ ಮಾ ಪ್ರಹಾಸೀಹಿ. ನಾನು ಕೇಳಿದ್ದು ನನ್ನನ್ನು ಬಿಟ್ಟು ಹೋಗದಿರಲಿ. ಇವತ್ತು ಕೇಳಿದ್ದೇನೆ, ಅದು ಎಂದೆಂದಿಗೂ ಮನಸ್ಸಿನಲ್ಲಿ ಉಳಿದು ನನ್ನನ್ನು ಕಾಪಾಡಲಿ. ಕೇಳಿದ್ದೇವೆ, ಕಷ್ಟ ಬಂದಾಗ ಮರೆತು ಹೋದರೆ ಪ್ರಯೋಜನ ಇಲ್ಲ. ಅದರಿಂದ ಶ್ರುತಮ್ಮೇ ಮಾ ಪ್ರಹಾಸೀಹಿ ಅನೇನ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ. ನಾನು ಹಗಲು ರಾತ್ರಿಯೂ ಕೂಡ ಈ ಅಧ್ಯಯನವನ್ನು ಮಾಡುವಂತಾಗಲಿ. ಋತಂ ವದಿಷ್ಯಾಮಿ. ಋತ ಅಂತ ಹೇಳಿದ್ರೆ ಋತಂ ಯಥಾರ್ಥ ವಿಜ್ಞಾನ. ಋತ ಅಂತ ಹೇಳಿದ್ರೆ ಇದ್ದದ್ದನ್ನು ಇದ್ದಂತೆಯೇ ಗ್ರಹಿಸುವ ಪ್ರಜ್ಞೆ. ಅದನ್ನು ಗ್ರಹಿಸುವ ಪ್ರಜ್ಞೆಯನ್ನು ಋತ ಅಂತ ಕರೀತಾರೆ. ಋತಂ ವದಿಷ್ಯಾಮಿ. ನಾನು ಇದ್ದದ್ದನ್ನು ಇದ್ದಂತೆ ಗ್ರಹಿಸಿ ಹೇಳುವಂತಾಗಲಿ. ಸತ್ಯಂ ವದಿಷ್ಯಾಮಿ. ಅದು ಸಜ್ಜನರಿಗೆ ಹಿತ ಆಗಲಿ. ತನ್ಮಾಮವತು. ಆ ಋತ ಸತ್ಯಗಳನ್ನು ಒಳಗೊಂಡ ಶಾಸ್ತ್ರ ನನ್ನನ್ನು ಕಾಪಾಡಲಿ. ತದ್ವಕ್ತಾರಮವತು. ಅದನ್ನು ಹೇಳುವ ಯಾರ್ಯಾರಿದ್ದಾರೆ ನನ್ನ ಜೊತೆಗಾರರು, ಅದನ್ನು ಮನನ ಮಾಡುವವರು, ಅವರೆಲ್ಲರನ್ನೂ ಕಾಪಾಡಲಿ. ಯಾಕೆಂದರೆ ಈ ಸಮುದಾಯ ಉಳಿಬೇಕಲ್ಲ. ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ಸಮುದಾಯ ಉಳಿಬೇಕು. ಶಾಸ್ತ್ರವನ್ನು ಹೇಳುವ ವರ್ಗ ಉಳಿಬೇಕು. ಶಾಸ್ತ್ರವನ್ನು ಕೇಳುವ ವರ್ಗ ಉಳಿಬೇಕು. ಕೇಳುವವರಿಗೆ ಹೇಳುವಷ್ಟು ಶಕ್ತಿ ಬರಬೇಕು. ಅದಕ್ಕೆ ಆ ಮಹಿದಾಸರೂಪಿ ಪರಮಾತ್ಮನನ್ನು ಕೇಳೋದು. ಶ್ರುತಂ ಮೇ ಮಾ ಪ್ರಹಾಸೀಹಿ ಅನೇನಾಧೀತೇನಾಹೋರಾತ್ರಾನ್ ಸಂದದಾಮಿ. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಹೀಗೆ ಶಾಂತಿ 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 3 ಬಾರಿ ಶಾಂತಿ. ಇಂಗ್ಲೀಷರ ಪೀಸ್ 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 ಅಲ್ಲ ಇದು. ಶಾಂತಿ ಅಂದ್ರೆ ಏನು ಗೊತ್ತಾ? ಮನಸ್ಸಮಾಧಾನ. ಮೊದಲು ಶಾಂತಿ ಅಂದರೆ ಮೊದಲ ಹಂತದಲ್ಲಿ ಮನಸ್ಸಮಾಧಾನ. ಮನಸ್ಸಮಾಧಾನ ಇದ್ರಲ್ವಾ ಸತ್ಯವನ್ನು ಗ್ರಹಿಸ್ಲಿಕ್ಕಾಗೋದು. ಯಾರಿಗೆ ಟೆನ್ಷನ್ ಇರುತ್ತೆ, ಯಾರು ವಿಪರೀತ ಬ್ಯುಸಿಯಾಗಿರ್ತಾನೆ, ಅವನಿಗೆ ಸತ್ಯವನ್ನು ಗಮನಿಸುವ ಪುರುಸೊತ್ತಿರಲ್ಲ. ಪುರುಸೊತ್ತು ಬೇಕು. ಬ್ಯುಸಿ
ತಿಳಿದುಕೊಳ್ಳಲಿಕ್ಕೆ ಇರುವ ದೊಡ್ಡ ಪ್ರತಿಬಂಧಕ. ಅದರಿಂದಾಗಿ ಶಾಂತಿ. ಎರಡನೆಯದ್ದು ಶಾಂತಿ, ದೇವರಲ್ಲಿ ಭಕ್ತಿ. ಸತ್ಯ ಗೋಚರ ಆದಾಗ ದೇವರ ಬಗ್ಗೆ ಭಕ್ತಿ ಮೂಡುತ್ತೆ. ಆದ್ದರಿಂದಾಗಿ ಸತ್ಯ ಗೋಚರ ಆಗಬೇಕು. ಸತ್ಯ ಗೋಚರ ಆದಾಗ ಆ ದೇವರ ಭಕ್ತಿಯನ್ನು ಶಾಂತಿ ಅಂತಲೇ ಕರೆಯೋದು. ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಹೇಳಿ ಭಾಗವತ ಏಕಾದಶ ಸ್ಕಂಧ ಕೃಷ್ಣ ಹೇಳುವ ಮಾತು. ಆ ಶಮವೇ ಶಾಂತಿ. ನನ್ನಲ್ಲಿ ಭಕ್ತಿ ಇರಲಿ. ಹೀಗೆ ನನ್ನಲ್ಲಿ ಭಕ್ತಿ ಬಂದ ಮೇಲೆ ಶಾಂತಿ, ಸ್ವರೂಪದ ಆನಂದ. ಹೀಗೆ ಮೊದಲು ಮನಸ್ಸಮಾಧಾನ, ಸತ್ಯದ ಸಾಕ್ಷಾತ್ಕಾರ, ಆಮೇಲೆ ಆನಂದ. ಇವು ಮೂರೂ ಇರಬೇಕು. ಆ ಮೂರನ್ನು ನಮಗೆ ಕೊಡುವಂಥ ದೇವರಲ್ಲಿ ಕೇಳಬೇಕು. ಯಾಕೆಂದರೆ ಅಂತಿಮವಾಗಿ ಅದೇ ಎಲ್ಲ ಕ್ರಿಯೆಗಳ ಉದ್ದೇಶ. ಅದೇ ಎಲ್ಲ ಕ್ರಿಯೆಗಳ ಉದ್ದೇಶ ಏನು? ನಾವು ಸಮಾಧಾನವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು. ಎಲ್ಲ ಕ್ರಿಯೆಗಳ ಉದ್ದೇಶ. ಹೀಗಾಗಿ ಇದು ಐತರೇಯ ಉಪನಿಷತ್ತಿನ ಪ್ರಾರ್ಥನೆ. ಈ ರೀತಿ ನಾವು ಮಹೈತರೇಯ ಉಪನಿಷತ್ತು ಒಂದನ್ನು ನೋಡಿದ್ದೇವೆ. ನಾಳೆ ಇರುತ್ತಾ? ಅಲ್ಲ, ಬೇರೆ ಕಡೆ ಇರುತ್ತೆ. ಅದಾದ್ರೂ ಹೇಳಿದೆ ನಾಳೆ ಇರುತ್ತೆ. ದಿನಾಗ್ಲೂ ಒಬ್ರು ಮನೆ ಅದೇ ಅಲ್ಲ, ನಾಳೆ ಏನು, ನಾಳೆ ಇವ್ರಿಗೆ ಹೇಳಿ ಬೃಹದಾರಣ್ಯಕ ಮೊದಲಾದ ಉಪನಿಷತ್ತಿನ ಬಗೆಗೆ ಚಿಂತನೆ ಇರುತ್ತೆ. ಕೃಷ್ಣ